ಹಾಯ್ ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಎಪಿಸೋಡಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪೂಜೆಯ ವಿಧಾನವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಯಾರ್ಯಾರು ಶುರು ಮಾಡಬೇಕು ಅಂತ ಇದ್ದೀರೋ ಈ ಚಂಪಾಷಷ್ಠಿ ದಿನನ ನೀವು ಶುರು ಮಾಡಬಹುದು. ಇಲ್ಲಿ ತಿಂಗಳಲ್ಲಿ ನಮಗೆ 2 ಸರಿ ಷಷ್ಠಿ ಬರುತ್ತೆ. ಒಂದು ಹುಣ್ಣಿಮೆ ಆದಮೇಲೆ 6ನೇ ದಿನ ಷಷ್ಠಿ ಬರುತ್ತೆ, ಹಾಗೆ ಅಮಾವಾಸ್ಯೆ ಆದಮೇಲೆ 6ನೇ ದಿನಕ್ಕೆ ಷಷ್ಠಿ ಬರುತ್ತೆ. ಒಟ್ಟಿನಲ್ಲಿ ಒಂದು ವರ್ಷಕ್ಕೆ ನಮಗೆ 24 ಷಷ್ಠಿಗಳು ಬರುತ್ತೆ. ತಿಂಗಳಿಗೆ 2 ಷಷ್ಠಿ ಅಂದರೆ ಒಂದು ವರ್ಷಕ್ಕೆ 24 ಷಷ್ಠಿ ಬರುತ್ತೆ. ಯಾರಾದರೂ ಏನಾದರೂ ಒಂದು ಅವ್ರಿಗೆ ಬೇಕಾಗಿರುವಂತಹ ಆಸೆ, ಏನೋ ಒಂದು ಆಸೆ ಇರುತ್ತೆ, ನಮ್ಗೆ ಇದಾಗಬೇಕು ಅದಾಗಬೇಕು ಅಂತೆಲ್ಲ ಏನೋ ಈಡೇರಬೇಕು ಅನ್ನೋಂಥ ಬಯಕೆ ಇತ್ತು ಅಂದರೆ ನೀವು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಹರಕೆನ ತಗೋಬೇಕು. ಏನಂತ ಅಂದರೆ ಈಗ ನಾನು ಷಷ್ಠಿ ಪೂಜೆನ ಮಾಡ್ತೀನಿ ಅಂತ 9, 11, 21 ಇಲ್ಲ ಒಂದು ವರ್ಷ 24 ಷಷ್ಠಿ, ಈ ಥರ ನಿಮಗೆ ಅನುಕೂಲ ಆಗುವಂತಹಷ್ಟು ದಿನಗಳನ್ನು ನೀವು ತಗೊಂಡು ಷಷ್ಠಿ ಪೂಜೆಯನ್ನು ಮಾಡಬಹುದು. ಇನ್ನು ಸ್ಪೆಷಲ್ಲಾಗಿ ಹೇಳಬೇಕು ಅಂತ ಅಂದರೆ ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲ, ಯಾರ್ಯಾರು ಸಂತಾನಕ್ಕೋಸ್ಕರ ಅಪೇಕ್ಷೆ ಮಾಡ್ತಾ ಇದ್ದಾರೆ ಅವರು ಈ ಷಷ್ಠಿ ಪೂಜೆ ಮಾಡಿದ್ರೆ ಉತ್ತಮ. ಇಲ್ಲ ಅಂತ ಅಂದರೆ ಅವರು ಈ ಬರುವಂತಹ ಮಂಗಳವಾರ ಬರುತ್ತೆ, ಪ್ರತಿ ಮಂಗಳವಾರನ ನೀವು ಒಂದು ಒಳ್ಳೆ ಮಂಗಳವಾರನ ತಗೋಬೇಕು. ಶುರು ಮಾಡಬೇಕಾದ್ರೆ ಒಂದು ಒಳ್ಳೆ ಮಂಗಳವಾರದ ದಿನ ನೀವು ಆ ಪೂಜೆನ ಶುರು ಮಾಡಬೇಕು. ನಿಮಗೆ ಅನುಕೂಲ 6, 9, 21, 11 ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ದಿನ, ಇಲ್ಲ ನಿಮಗೆ ಮಗು ಆಗೋವರೆಗೂ ಮಾಡ್ತೀನಿ ಅನ್ನೋರು ಸಹ ಆ ಥರನೂ ಮಾಡಬಹುದು. ಇಲ್ಲ ನನಗಾಗಲ್ಲ, ನಾನು ಒಂದು ಸ್ವಲ್ಪ ದಿನ ದೇವ್ರ ಸೇವೆನ ಬಿಡ್ತೀನಿ ಅನ್ನೋರು ಮಿನಿಮಮ್ ಅಂದರೆ ಒಂದು 6 ವಾರನಾದರೂ ನೀವು ಈ ಒಂದು ವ್ರತವನ್ನು ಮಾಡಬೇಕು. ಸೊ ಇದರಲ್ಲಿ ನೀವು ನಿಮ್ಮ ಮನೆಯಲ್ಲಿ ಫೋಟೋ ಅಥವಾ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ಮೂರ್ತಿ ಏನಾದರೂ ಇದ್ದರೆ ಅದರಲ್ಲಿ ನೀವು ಪೂಜೆ ಮಾಡ್ಕೋಬಹುದು. ಈ ವ್ರತದ ಬಗ್ಗೆ ನಾನು ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಆದರೆ ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ಅಂಥದ್ದು ಈ ಚಂಪಾಷಷ್ಠಿ ಪೂಜೆಯ ವಿಧಾನವನ್ನು ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಚಂಪಾಷಷ್ಠಿ ಅನ್ನುವಂಥದ್ದು ನಮಗೆ ಸೋಮವಾರ ಅಂದರೆ 18ನೇ ತಾರೀಕು ಡಿಸೆಂಬರ್ ಅವತ್ತಿನ ದಿನ ಈ ಷಷ್ಠಿ ಇದೆ. ಇದು ಬರೀ 3:30 ಮಧ್ಯಾಹ್ನ 3:30ವರೆಗೂ ಮಾತ್ರ ಇರೋದ್ರಿಂದ ನೀವು ಇದನ್ನು ಆದಷ್ಟು ಬೆಳಗಿನ ಜಾವನೇ ನೀವು ಪೂಜೆನ ಮುಗಿಸ್ಕೋಬೇಕಾಗಿರುತ್ತೆ. ಸೊ ಎಷ್ಟು ಬೇಗ ಸೂರ್ಯೋದಯಕ್ಕೆ ಮುಂಚೆನೇ ನೀವು ಇದನ್ನು ಪೂಜೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಇನ್ನು ಇದಕ್ಕೆ ಮನೇಲಿ ನಿಮ್ಮ ಮನೆ ದೇವರು ಪೂಜೆ ಮಾಡಿಕೊಂಡು ಮನೇಲಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಏನಾದರೂ ವಿಗ್ರಹ ಇದ್ದರೆ ಪೂಜೆ ಮಾಡಿಬಿಟ್ಟು ಹೊರಗಡೆ ಇರುವಂತಹ ನಾಗರಕಲ್ಲು ಅಥವಾ ಸ್ಪೆಷಲಿ ಹೇಳಬೇಕು ಅಂತಂದರೆ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಆಗಿರೋದ್ರಿಂದ ನೀವು ಹುತ್ತಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ಹಾಲನ್ನು ಅಂದರೆ ತನಿಯನ್ನು ಎರಿಬೇಕು. ಸೊ ಅಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೀವು ಪೂಜೆ ಮಾಡಬಹುದು. ಮಿನಿಮಮ್ ಆಗಿ ಏನೇನು ಮಾಡಬೇಕು ಅಂತಂದರೆ ದೇವರಿಗೆ ಸ್ವಲ್ಪ ಅಲ್ಲಿ ಹುತ್ತದ ಹತ್ತಿರ ಅಂದರೆ ಹುತ್ತದ ಒಳಗಡೆ ತೂತಿರುತ್ತಲ್ಲ ಅದರೊಳಗಡೆ ಎಲ್ಲ ನೀವು ನೀರನ್ನು ಹಾಕಕ್ಕೆ ಹೋಗಬೇಡಿ. ಹುತ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಚಿಮುಕಿಸಿ ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಆಮೇಲೆ ಕೆಂಪು ಹೂವು, ಹಳದಿ ಹೂವು, ನಿಮ್ಮ ಹತ್ರ ಇರುವಂಥದ್ದು ಇನ್ನು ಸುವಾಸನೆಯುಕ್ತವಾಗಿರುವಂತಹ ದುಂಡು ಮಲ್ಲಿಗೆ, ಆ ಥರದ ಮಲ್ಲಿಗೆ ಹೂವುಗಳನ್ನ ಇಡಿಸಿ ಎಲೆ, ಬಾಳೆಹಣ್ಣು, ಅಡಿಕೆ, ಹೂವು, ದಕ್ಷಿಣೆಯನ್ನು ಇಟ್ಟು ಆಮೇಲೆ ಕಾಯಿ ಒಡೆದು ದೇವರಿಗೆ ಒಂದಷ್ಟು ನೈವೇದ್ಯ ಮಾಡಬೇಕು. ನೀವು ಏನಾದರೂ ಹಣ್ಣು ಹಂಪಲು ಅಥವಾ ಈ ಚಿಗಡಿ ಉಂಡೆ ಬರುತ್ತೆ, ತಂಬಿಟ್ಟು ಬರುತ್ತೆ, ನಿಮ್ಗೇನು ಸಾಧ್ಯನೋ ಅದು ಪಾಯಸ, ಸುಬ್ರಹ್ಮಣ್ಯ ಸ್ವಾಮಿಗೆ ಕಡಲೆಕಾಳು, ಕಡಲೆಬೇಳೆ ಅಕ್ಕಿ ಪಾಯಸ ಮಾಡ್ತಾರೆ, ಅದು ನಿಮ್ಗೇನು ಸಾಧ್ಯನೋ ಅದನ್ನು ನೈವೇದ್ಯವನ್ನು ಮಾಡಿ ಕಾಯಿ ಒಡೆದು ಕರ್ಪೂರ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬರಬೇಕು. ಇದು ಚಂಪಾಷಷ್ಠಿ ದಿನ ಮಾಡುವಂತಹ ಸರಳವಾಗಿರುವಂತಹ ಪೂಜೆ. ಇದನ್ನೆಲ್ಲರೂ ತಪ್ಪದೆ ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಗೆ ಎಂಥ ನಾಗದೋಷ ಇರಲಿ, ಸರ್ಪದೋಷ ಇರಲಿ, ಏನೇ ಇರಲಿ, ಕೆಲವೊಂದಿಷ್ಟು ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದಂಗೆ ದೂರ ಆಗುತ್ತೆ. ಇನ್ನು ಯಾರ್ಯಾರ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರಂತೂ ಖಂಡಿತವಾಗ್ಲೂ ಈ ಪೂಜೆನ ಮಾಡಲೇಬೇಕು. ಈ ಪೂಜೆನ ಮಾಡೋದಕ್ಕೆ ನೀವು ಕರ್ಕೊಂಡೋಗಿ ತನಿ ಎರಿಸಿ ಮಕ್ಕಳಿಂದ. ಇದರಿಂದ ಅವ್ರ ವಿದ್ಯಾಭ್ಯಾಸಕ್ಕೂ ಒಳ್ಳೆಯದಾಗುತ್ತೆ, ಅವರ ಒಂದು ಫ್ಯೂಚರ್ಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಿರೋರು ಇದನ್ನು ತಪ್ಪದೇ ಮಾಡಿ ಮಕ್ಕಳ ಹತ್ರನೂ ಈ ಪೂಜೆನ ಮಾಡಿಸಿ ದೇವ್ರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಇನ್ನು ಹತ್ತಿರದಲ್ಲಿ ಯಾರಿಗಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ನೀವು ಅಲ್ಲಿ ಹೋಗಿ ಅಭಿಷೇಕ ಆದರೂ ಮಾಡಿಸಿ, ಒಂದು ಅರ್ಚನೆ ಆದರೂ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಇನ್ನೂ ಉತ್ತಮ. ಸೊ ಇದು ಇವತ್ತಿನ ಚಂಪಾಷಷ್ಠಿಯ ಪೂಜೆಯ ಬಗ್ಗೆ ಇರುವಂತಹ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಸೊ ನಿಮಗಿದೆಲ್ಲ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ
ಮತ್ತು ಯಾರು ಹೊಸದಾಗಿ ಚಾನಲ್ ನೋಡ್ತೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹೇಳಿರುವಂಥ ಮಂಗಳವಾರದ ಸುಬ್ರಹ್ಮಣ್ಯ ಸ್ವಾಮಿಯ ವ್ರತದ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಪ್ಲೀಸ್ ಒಂದು ಕಮೆಂಟನ್ನು ಹಾಕಿ. ಸೊ ಅದ್ರ ಬಗ್ಗೆಯೂ ಸಹ ನಾನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ. ಧನ್ಯವಾದಗಳು.